ಪರಪ್ಪನಗ್ರಹಾರ ಜೈಲಲ್ಲಿ ವಿಲಾಸಿ ಜೀವನ ಮಾಡಿ ಜೈಲು ಅಕ್ರಮ ಕೇಸ್ನ ಪ್ರಕರಣ ಯಾವಾಗ ಮುನ್ನೆಲೆಗೆ ಬಂತೋ ಆಗ ದರ್ಶನ್ ಬೇರೆ ಜೈಲಿಗೆ ಶಿಫ್ಟ್ ಆಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಅದು ಬೆಳಗಾವಿಯ ಜೈಲ ಅಥವಾ ಬಳ್ಳಾರಿಯ ಜೈಲ ಅನ್ನೋ ಕುತೂಹಲಕ್ಕೆ ನಿನ್ನೆ ತೆರೆ ಬಿದ್ದಿದೆ. ಬಳ್ಳಾರಿ ಜೈಲಿಗೆ ದರ್ಶನ್ರನ್ನ ಶಿಫ್ಟ್ ಮಾಡಲಾಗುತ್ತೆ. ಹಾಗಾದ್ರೆ ಅಲ್ಲಿ ಇರುವಂತಹ ಸೌಲಭ್ಯ, ಭದ್ರತಾ ವ್ಯವಸ್ಥೆ ಜೊತೆಗೆ ಎಷ್ಟೊತ್ತಿಗೆ ಶಿಫ್ಟ್ ಆಗ್ತಾರೆ ಎಲ್ಲದರ ಡೀಟೇಲ್ಸ್ ಅನ್ನ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಪರಪ್ಪನಗ್ರಹಾರ ಜೈಲಿಂದ ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಆಗ್ತಾ ಇದೆ. ರಾಜಾತಿಥ್ಯ ಫೋಟೋ ವೈರಲ್ ಆದ ಬೆನ್ನಲ್ಲೇ ಬಳ್ಳಾರಿ ಜೈಲಿಗೆ ನಟ ದರ್ಶನ್ರನ್ನ ಸ್ಥಳಾಂತರ ಮಾಡಲಾಗ್ತಾ ಇದೆ. ಪೊಲೀಸ್ ಭದ್ರತೆಯಲ್ಲಿ ಬಳ್ಳಾರಿ ಜೈಲಿಗೆ ಕಾಟೇರ ಶಿಫ್ಟ್ ಆಗ್ತಾರೆ. ರೂಲ್ಸ್ ಪ್ರಕಾರ ಪರಪ್ಪನಗ್ರಹಾರದ ಜೈಲು ಅಧಿಕಾರಿಗಳೇ ದರ್ಶನ್ರನ್ನ ಕರ್ಕೊಂಡು ಬಳ್ಳಾರಿ ಜೈಲಿಗೆ ಬಿಟ್ಬಿಟ್ಟು ಬರಬೇಕಾಗತ್ತೆ. ನಂತರ ನಾವಿಲ್ಲಿಗೆ ಬಿಟ್ಟಿದ್ದೀವಿ ಅವ್ರನ್ನ ಅಂತ ಕೋರ್ಟ್ ಗಮನಕ್ಕೆ ಕೂಡ ಆ ವರದಿಯನ್ನ ಸಲ್ಲಿಸಬೇಕಾಗತ್ತೆ. ಹೀಗಾಗಿ ಅದಕ್ಕೆ ಬೇಕಾಗಿರುವಂತಹ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಬಳ್ಳಾರಿ ಜೈಲಿನ ಇತಿಹಾಸ ಕೂಡ ದೊಡ್ಡದೇ ಇದೆ. ಆ ಇತಿಹಾಸದ ಮುಂದಿನ ಭಾಗದಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಸದ್ಯಕ್ಕೆ ಮಾಡಬಾರ್ದು ಮಾಡಿದ್ರೆ ಆಗಬಾರ್ದಾಗತ್ತೆ. ಜೊತೆಗೆ ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ ಅನ್ನುವಂತಹ ಸಂದೇಶವನ್ನ ಕೋರ್ಟ್ ನಿನ್ನೆ ಕೂಡ ಕೊಟ್ಟಿದೆ. ನಿನ್ನೆ 6:25 ಸುಮಾರಿಗೆ ಇಂಥದೊಂದು ಆದೇಶವನ್ನ ಕೋರ್ಟ್ ಕೊಡ್ತು. ಇನ್ಫ್ಯಾಕ್ಟ್ ಬಂದಿಖಾನೆ ಇಲಾಖೆ ಅಧಿಕಾರಿಗಳು ಈ ವಿಚಾರಣಾಧೀನ ಕೈದಿಯನ್ನ ಡಿಸಿಪ್ಲಿನರಿ ಆಕ್ಷನ್ಗೆ ಸಂಬಂಧಪಟ್ಟಂತೆ ಬೇರೆ ಜೈಲಿಗೆ ಸ್ಥಳಾಂತರ ಮಾಡೋದಕ್ಕೆ ಡಿಜಿಪಿಗೆ ಅಧಿಕಾರ ಇರುತ್ತೆ. ಸೊ ಅದನ್ನೇ ಕೋರ್ಟ್ ಗಮನಕ್ಕೆ ಕೂಡ ತರಲಾಗಿತ್ತು. ಆಮೇಲೆ ಯಾಕಾಗಿ ಈ ಶಿಫ್ಟಿಂಗ್ ಅನಿವಾರ್ಯ ಅನ್ನೋದನ್ನ ಮನವರಿಕೆ ಮಾಡಿಕೊಟ್ಟ ಬೆನ್ನಲ್ಲೇ ಕೋರ್ಟ್ನಿಂದ ಅನುಮತಿ ಸಿಕ್ಕಿದೆ. ಸೊ ಇನ್ಫ್ಯಾಕ್ಟ್ ಒಂದು ಮಾಹಿತಿ ಇದ್ದಿದ್ದು ತಡರಾತ್ರಿ ಅಥವಾ ಮಧ್ಯಾಹ್ನದ ಒಳಗಡೆ ಆಗಬಹುದು ಅಂತ. ಸೊ ಈಗ ಮಧ್ಯಾಹ್ನ 1 ಗಂಟೆಯ ನಂತರ ಶಿಫ್ಟ್ ಮಾಡೋದಕ್ಕೆ ಬೇಕಾದಂತಹ ತಯಾರಿಯನ್ನ ಪರಪ್ಪನಗ್ರಹಾರ ಪೊಲೀಸರು ಕೂಡ ಮಾಡ್ಕೊಳ್ತಾ ಇದ್ದಾರೆ. ನಾನು ಆಗಲೇ ಹೇಳ್ತಾ ಇದ್ದೆ, ವಿಚಾರಣಾಧೀನ ಕೈದಿ ಆಗಿರೋದ್ರಿಂದ ಅಂದ್ರೆ ರಾಜ್ಯದಲ್ಲಿ ವಿಚಾರಣಾಧೀನ ಕೈದಿ ಇರ್ಬೋದು ಅಥವಾ ಇನ್ನೂ ಟ್ರಯಲ್ ನಡೀತಾ ಇರುವಂತಹ ಆರೋಪಿಗಳಿರ್ಬೋದು, ಅವರನ್ನ ಒಂದು ಜೈಲಿನಿಂದ ಇನ್ನೊಂದು ಜೈಲಿಗೆ ಶಿಫ್ಟ್ ಮಾಡುವಂತಹ ಪರಮ ಅಧಿಕಾರ ಡಿಜಿಪಿಗೆ ಇರುತ್ತೆ. ಸೊ ಅದೇ ಅಧಿಕಾರವನ್ನ ಬಳಸಿ ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣಾಧೀನ ಕೈದಿಯಾಗಿರುವಂತಹ ದರ್ಶನ್ರನ್ನ ಪರಪ್ಪನಗ್ರಹಾರದಿಂದ ಬಳ್ಳಾರಿಗೆ ಶಿಫ್ಟ್ ಮಾಡೋದಕ್ಕೆ ಬೇಕಾದಂತಹ ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಸೊ ಶಿಫ್ಟ್ ಮಾಡೋ ಕೆಲಸಕ್ಕೆ ಪರಪ್ಪನಗ್ರಹಾರದ ಜೈಲು ಅಧಿಕಾರಿಗಳು ಪೊಲೀಸರೇ ಮುಂದಾಗಬೇಕಾಗತ್ತೆ. ಬಳ್ಳಾರಿಗೆ ಬಿಟ್ಟು ಆ ವರದಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಬೇಕಾಗತ್ತೆ. ಇದಕ್ಕೂ ಮುಂಚೆ ಇಂದಿಗೆ ದರ್ಶನ್ ನ್ಯಾಯಾಂಗ ಬಂಧನದ ಅವಧಿ ಅಂತ್ಯವಾಗುತ್ತೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರ ಎದುರು ಅವರನ್ನ ಹಾಜರುಪಡಿಸಲಾಗುತ್ತೆ. ಫಿಸಿಕಲಿ ಅಲ್ಲ, ವಿಡಿಯೋ ಕಾನ್ಫರೆನ್ಸ್ ಮೂಲಕ. ಮತ್ತೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಬಹುದು ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಈ ಪ್ರಕ್ರಿಯೆ ಬಳಿಕ ಬಳ್ಳಾರಿ ಜೈಲಿಗೆ ನಟ ದರ್ಶನ್ನನ್ನ ಶಿಫ್ಟ್ ಮಾಡಲಾಗುತ್ತೆ. ಸೊ ಒಂದು ಪ್ರಕ್ರಿಯೆ ಬಾಕಿ ಇದೆ. ಈ ಪ್ರಕರಣದಲ್ಲಿ ನೋಡಿ, ಚಾರ್ಜ್ ಶೀಟ್ ಸಲ್ಲಿಕೆ ಆಗದೆ ಇರೋದ್ರಿಂದ ಇವರೆಲ್ಲ ಆಚೆ ಬರುವಂತಹ ಸಾಧ್ಯತೆ ಕ್ಷೀಣ. ಮತ್ತೆ ದರ್ಶನ್ ಅಂತೂ ಬೇಲ್ ಅಪ್ಲಿಕೇಶನ್ ಇಲ್ಲಿ ತನಕ ಮೂನೇ ಮಾಡ್ಕೊಂಡಿಲ್ಲ, ಕೆಲವರು ಮಾತ್ರ ಮಾಡ್ಕೊಂಡಿದ್ದಾರೆ. ಅವ್ರದೆಲ್ಲ ಓರಲ್ ಆರ್ಗ್ಯುಮೆಂಟ್ ಒಂದು ಹಂತದಲ್ಲಿ ನೆನೆ ಆಯಿತು, ಮತ್ತೆ ಇವತ್ತು ಮಧ್ಯಾಹ್ನದ ನಂತರ ಕೈಗೆತ್ಕೊಳ್ಳಲಾಗುತ್ತೆ. ಇದಕ್ಕೂ ಮುಂಚೆ ನ್ಯಾಯಾಂಗ ಬಂಧನ ವಿಸ್ತರಣೆಗೆ ರಿಮ್ಯಾಂಡ್ ಅಪ್ಲಿಕೇಶನ್ ತಯಾರಿಯನ್ನು ಕೂಡ ಪೊಲೀಸರು ಮಾಡ್ಕೊಂಡಿದ್ದಾರೆ. ಯಾಕಾಗಿ ನ್ಯಾಯಾಂಗ ಬಂಧನದ ವಿಸ್ತರಣೆ ಅಗತ್ಯತೆ ಇದೆ ಅಂತ ಹೇಳಿ. ಸೊ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋಕ್ಕೂ ಮುಂಚೆ ಅವರ ಜುಡಿಷಿಯಲ್ ಕಸ್ಟಡಿ ಇಂತಿಷ್ಟು ಸಮಯ ಅಂತ ಇರುತ್ತೆ, ಅಂದರೆ 14ರಿಂದ 15 ದಿನ ಅಂತ ಇರುತ್ತೆ. ಸೊ ಅದಾದ ಬೆನ್ನಲ್ಲೇ ಮತ್ತೊಂದ್ಸಲ ಕೋರ್ಟ್ ಗಮನಕ್ಕೆ ತಂದು ವಿಸ್ತರಣೆ ಮಾಡ್ಕೊಳ್ಬೇಕಾಗತ್ತೆ. ಸೊ ಬಹುತೇಕ ಪೊಲೀಸರು ಅದೇ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ರಿಮ್ಯಾಂಡ್ ಅಪ್ಲಿಕೇಶನಲ್ಲಿ ಆರೋಪಿಗಳನ್ನ ನ್ಯಾಯಾಂಗ ಬಂಧನ ವಿಸ್ತರಣೆ ಮಾಡೋದಕ್ಕೆ ಕೊಡುವಂತಹ ಕಾರಣಗಳು ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆಮೇಲೆ ಕೆಲವು ಸಲ ಏನಾಗುತ್ತೆ ಅಂದ್ರೆ, ನ್ಯಾಯಾಂಗ ಬಂಧನ ವಿಸ್ತರಣೆ ಕೋರುವಂತಹ ಸಂದರ್ಭದಲ್ಲಿ ತನಿಖೆಯ ಸಂದರ್ಭದಲ್ಲಿ ಸಿಕ್ಕಂತಹ ಕೆಲವು FSL ಅಂಶ ಇರ್ಬೋದು, ಅಥವಾ ಈ ಆರೋಪಿಗಳ ಪಾತ್ರದ ಬಗ್ಗೆ ಅಥವಾ ಇವ್ರ ಪ್ರಭಾವದ ಬಗ್ಗೆ ಯಾವುದಾದ್ರೂ ವಿಚಾರಗಳನ್ನು ಕೋರ್ಟ್ ಗಮನಕ್ಕೆ ತರಬಹುದು. ಅದು ಕೂಡ ಯಾವುದಾದ್ರೂ ಬಹಿರಂಗ ಆಗುತ್ತಾ ಇವತ್ತು ಅನ್ನೋದು ಕುತೂಹಲ. ಯಾಕಂದ್ರೆ ಕೆಲವು FSL ವರದಿಗಳನ್ನ ಕಾಯ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು. ಆ FSL ವರದಿ ಬಂದ ಬಳಿಕವಷ್ಟೇ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡ್ತಾರೆ. ಸೊ ಸ್ವಲ್ಪ ಲೇಟ್ ಆಗ್ತಾ ಇದೆ ಅಂತೆಲ್ಲ ಹೇಳಲಾಗ್ತಾ ಇತ್ತು. ನೋಡಿ, ಸೆಪ್ಟೆಂಬರ್ 11ನೇ ತಾರೀಕು ಆಲ್ಮೋಸ್ಟ್ ಈ ದರ್ಶನ್ ಜೈಲಿಗೆ ಸೇರಿ ಒಂದು 90 ದಿನಗಳ ಮೇಲೆ ಆಗೋಗುತ್ತೆ. ಅಂದರೆ 90 ದಿನಗಳ ಒಳಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕಾದಂತಹ ಅನಿವಾರ್ಯತೆ ಕೂಡ ಪೊಲೀಸರಿಗಿದೆ. ಡೀಟೇಲ್ಸ್ ಕೊಡ್ತಾರೆ ಅಂಬರೀಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ರೆ. ಅಂಬರೀಶ್, ಈಗ ಬಳ್ಳಾರಿ ಜೈಲಿಗೆ ದರ್ಶನ್ರನ್ನ ಸ್ಥಳಾಂತರ ಮಾಡೋದಕ್ಕೆ ಬೇಕಾದಂತಹ ಕೊನೆಯ ತಯಾರಿ ಹೇಗೆ ಸಾಗ್ತಾ ಇದೆ? ಮೊದಲ ಪ್ರಶ್ನೆ.
ಮಮತಾ ಈಗಾಗಲೇ ಸಂಪೂರ್ಣವಾಗಿ ಸಿದ್ಧತೆಯನ್ನು ಪರಪ್ಪನಗರ ಜೈಲು ಅಧಿಕಾರಿಗಳು ಮಾಡಿಕೊಂಡಿರುವಂಥದ್ದು. ಅಂದರೆ ಇವತ್ತೇ ಮಧ್ಯಾಹ್ನದ ನಂತರ ದರ್ಶನನ್ನು ಬಳ್ಳಾರಿಗೆ ಶಿಫ್ಟ್ ಮಾಡ್ತಾರೆ. ಜೊತೆಗೆ ಬೇರೆ ಬೇರೆ ಅವರ ಏನು ರೇಣುಕಾಸ್ವಾಮಿ ಕೊಲೆಯ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದರು ಅವರನ್ನು ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡೋಕ್ಕೂ ಸಹ ತಯಾರಿ ಮಾಡ್ತಾರೆ. ಆದರೆ ಮೊದಲಿಗೆ ಏನು ಇವತ್ತು ಬೆಳಗಿನ ಜಾವ ಇರ್ಬೋದು ಅಥವಾ ಡೇ ಟೈಮಲ್ಲಿ ದರ್ಶನನ ಶಿಫ್ಟ್ ಮಾಡೋದು ದೊಡ್ಡ ಸಾಹಸ ಆಗ್ತದೆ. ಯಾಕಂದರೆ ಅವರ ಅಭಿಮಾನಿಗಳು ಹಿಂಬಾಲಿಸುವ ಸಾಧ್ಯತೆ ಹೆಚ್ಚಿಗೆ ಇರುತ್ತದ್ದು. ಹಾಗಾಗಿ ಸಂಜೆ ಆಗ್ಬೋದು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಒಂದು ಕಡೆಗೆ ಇವತ್ತು 14 ದಿನದ ನ್ಯಾಯಾಂಗ ಬಂಧನ ಮುಕ್ತಾಯ ಆಗ್ತಾ ಇರೋ ಹಿನ್ನೆಲೆ ಅವರನ್ನು ಮಧ್ಯಾಹ್ನ 1 ಗಂಟೆಗೆ ನ್ಯಾಯಾಲಯದ ಮುಂದೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗ್ತದೆ. ಮತ್ತೆ 14 ದಿನ ಕಸ್ಟಡಿಯನ್ನು ಮುಂದಾಕುವಂಥ ಕೆಲಸವನ್ನು ಇವತ್ತು ಆಗಬಹುದು. ಹಾಗಾಗಿ ಈ ಒಂದು ಪ್ರಕ್ರಿಯೆ ಮುಗಿಸಿ ನಂತರ ಈಗ ದರ್ಶನನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಂಡಿರುವಂಥದ್ದು. ಮಮತಾ, ಅಂಬರೀಶ್, ಈಗ ನ್ಯಾಯಾಂಗ ಬಂಧನ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಎಷ್ಟೊತ್ತಿಗೆ ಕೋರ್ಟ್ ಗಮನಕ್ಕೆ ತರುವಂತಹ ಪ್ರಯತ್ನ ಆಗುತ್ತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ? ಈಗ ಪ್ರತಿ ಸಲಿನೂ ಸಹ 1 ಗಂಟೆ ಅಥವಾ 12ವರೆಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ ಮಮತಾ. ಆದರೆ ಜೈಲು ಅಧಿಕಾರಿಗಳು ಇವತ್ತು ಪ್ರಕರಣ ಒಂದು ಮಧ್ಯಾಹ್ನ ಅಥವಾ 2 ಗಂಟೆಗೆ ಈ ಒಂದು ಪ್ರಕರಣ ಬರ್ಬೋದು ಅಂತೇಳಿ ಹೇಳ್ತಾ ಇರೋಂಥದ್ದು. ಹಾಗಾಗಿ 2 ಗಂಟೆಗೆ ಅಥವಾ 3 ಗಂಟೆ ಒಳಗಡೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿದ್ದಾರೆ. ಹಾಜರುಪಡಿಸಿದ ನಂತರ ಮತ್ತೆ 14 ದಿನದ ಕಸ್ಟಡಿಯನ್ನು ಏನೀಗ ನ್ಯಾಯಾಂಗ ಬಂದ ಮುಂದುವರೆದ್ರೆ ಅವರನ್ನು ನೇರವಾಗಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರೆ. ಜೊತೆಗೆ ಈಗಾಗಲೇ ಏನು ಫೋಟೋ ವೈರಲ್ ಆಗಿರುವಂಥದ್ದು, ವಿಡಿಯೋ ಕಾಲನ್ನು ಜೈಲಿನ ಒಳಗಡೆ ಐಷಾರಾಮಿ ಜೀವನದ ವಿಡಿಯೋ ಏನು ವೈರಲ್ ಆಗಿತ್ತೆ. ಅದರ ಸಂಬಂಧಪಟ್ಟಂಗೆ ಈಗಾಗಲೇ ಪರಪ್ಪನಗರ ಪೊಲೀಸರು ಒಂದಷ್ಟು ಮಾಹಿತಿಯನ್ನು ಅಂದರೆ ಒಳಗಡೆ ತನಿಖೆಯನ್ನು ಮುಂದುವರಿಸ್ತಾರಂಥದ್ದು. ನಿನ್ನೆ ಇಡೀ ದಿನ DCP ಸಾರಾ ಫಾತಿಮಾ ಅವರು ಸಹ ಖುದ್ದು ಬೆಳಿಗ್ಗೆ ಬಂದವರು ಸಂಜೆ ತನಕ ಅಲ್ಲೇ ಪರಪ್ಪನಗರ ಜೈಲ್ ಹತ್ರನೇ ಬಿಡಾರ ಊರಿ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡಿರುವಂಥದ್ದು. ಹಾಗಾಗಿ ಇವತ್ತು ಸಂಜೆ ಅವರನ್ನು ಜೈಲಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂಥದ್ದು. ಮಮತಾ, ಅಂಬರೀಶ್, ಎಷ್ಟು ಜನ ಜೈಲಧಿಕಾರಿಗಳು ದರ್ಶನ್ರನ್ನ ಪರಪ್ಪನಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ? ಎಷ್ಟು ಜನ ಪಾಲ್ಗೊಳ್ತಾರೆ? ಭದ್ರತೆ ವ್ಯವಸ್ಥೆ ಸಾಗುವಂತಹ ಹಾದಿ ಉದ್ದಕ್ಕೂ ಹೇಗಿರುತ್ತೆ? ಮಮತಾ, ಈಗಾಗಲೇ ಏನು ಜೈಲಿನ ಅಧಿಕಾರಿಗಳ ಮಾಹಿತಿ ಪ್ರಕಾರವಾಗಿ ಒಂದು KSRP ಬಸ್ಸನ್ನು ಹಾಕ್ಕೊಳ್ತಾರೆ. ಜೊತೆಗೆ ಒಂದು 20ಕ್ಕೂ ಹೆಚ್ಚು ಪೊಲೀಸರನ್ನು ಬಳಸ್ಕೊಳ್ತಾರೆ. ಜೊತೆಗೆ ಪರಪ್ಪನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಯಿಂದ ಆಚೆ ಬರೋ ತನಕನೂ ಸಹ ಪರಪ್ಪನಗರ ಪೊಲೀಸರು ಸಹ ಬಿಗಿ ಭದ್ರತೆಯನ್ನು ಕೊಡ್ತಾರೆ. ನಂತರ ಅವರ ಎಸ್ಕಾಟ್ಗೆ ಅಂತೇಳಿ 2 ಜೀಪ್ಗಳನ್ನು ಬಳಸ್ಕೊಂಡು ಒಟ್ಟು 3 ವಾಹನದಲ್ಲಿ ಈಗ ಬಳ್ಳಾರಿಗೆ ಶಿಫ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಅಭಿಮಾನಿಗಳೇನಾದರೂ ಅವರು ಶಿಫ್ಟ್ ಮಾಡೋ ಸಂದರ್ಭದಲ್ಲಿ ಜೈಲು ಬಳಿ ಬರುವಂಥದ್ದು ಅಥವಾ ದಾರಿಲಿ ಎಲ್ಲಾದರೂ ತೊಂದರೆ ಕೊಡೋ ಪರಿಸ್ಥಿತಿ ಇದ್ದಾಗ ಆ ಒಂದು ಭಾಗದ ಪೊಲೀಸರನ್ನು ಬಳಸ್ಕೊಳ್ಳೋದಕ್ಕೆ ಈಗ ಸಿದ್ಧತೆ ಮಾಡ್ಕೊಳ್ತಾ ಇರೋಂಥದ್ದು. ಅಂದರೆ ಜೈಲ್ ಪೊಲೀಸರೇ ಈಗ ಅವರನ್ನು ಕರ್ಕೊಂಡು ಹೋಗ್ತಾರೋ ಹಿನ್ನೆಲೆಯಲ್ಲಿ ಎಲ್ಲೂ ಸಹ ತೊಂದರೆ ಆಗದ ರೀತಿಯಲ್ಲಿ ಒಂದು ಪ್ಲಾನನ್ನು ಮಾಡ್ಕೊಳ್ತಾರೆ. ಜೊತೆಗೆ KSRP ವಾಹನದಲ್ಲಿ ಅಂದರೆ 20ಕ್ಕೂ ಹೆಚ್ಚು ಜನ ಪೊಲೀಸರನ್ನು ಇಟ್ಕೊಂಡು ಆ ವಾಹನದಲ್ಲೇ ದರ್ಶನನ್ನು ಶಿಫ್ಟ್ ಮಾಡುವಂಥದ್ದು. ಹಾಗಾಗಿ ಈ ಎಲ್ಲ ರಿಸ್ಕ್ ಇರೋದ್ರಿಂದ ಅವರು ಆದಷ್ಟು ಸಂಜೆ ನಂತರ ಶಿಫ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಳ್ತಾರೆ. ಯಾಕಂದರೆ ಈ ಮಧ್ಯಾಹ್ನದ ಹೋದರೆ ಸಾಮಾನ್ಯವಾಗಿ ಮಾಧ್ಯಮದವರು ಅವರನ್ನು ಹಿಂಬಾಲಿಸುವ ಕೆಲಸ ಆಗ್ತದೆ. ಜೊತೆಗೆ ಅವರ ಅಭಿಮಾನಿಗಳು ಬೈಕ್ಗಳಲ್ಲೇ ಅಥವಾ ಮೇನ್ ಈಗ ಇಲ್ಲಿಂದ ಸುಮಾರು 300-350 ಕಿಲೋಮೀಟರ್ ಬಳ್ಳಾರಿಗೆ ಹೋಗಬೇಕಾಗ್ತದೆ. ಹಾಗಾಗಿ ಅಲ್ಲಿ ತನಕ ಹೋಗ್ಬೇಕಾದ್ರೆ ಬೈ ರೋಡಲ್ಲಿ ಎಲ್ಲಾದರೂ ತೊಂದರೆ ಆದರೆ ಅಥವಾ ಅಭಿಮಾನಿಗಳು ಅಡ್ಡ ಬಂದು ವಾಹನಕ್ಕೆ ತೊಂದರೆ ಕೊಡ್ಬೋದು. ಹಾಗಾಗಿ ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನು ಜೈಲು ಅಧಿಕಾರಿಗಳು ಈಗ ತೀರ್ಮಾನ ತೆಗೆದುಕೊಳ್ಳುವಂಥದ್ದು ಮುಂದಾಗಿತ್ತು. ಅಂದರೆ ಎಲ್ಲ ಒಂದು ಕಡೆಗೆ ಭದ್ರತೆ ವಿಚಾರವಾಗಿ ಭಾಳಷ್ಟು ಚರ್ಚೆ ಮಾಡಿ ಅನಂತರ ತೀರ್ಮಾನ ತೆಗೆದುಕೊಳ್ಳುವಂಥ ಕೆಲಸ ಆಗ್ತದೆ ಮಮತಾ. ಆಲ್ ರೈಟ್, ಧನ್ಯವಾದ ಅಂಬರೀಶ್ ತಮ್ಮೆಲ್ಲ ಮಾಹಿತಿಗಾಗಿ.